ನಮಸ್ಕಾರ. ಕನ್ನಡ ಒನ್‌ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ನಾಳೆ ಉತ್ತರ ಪ್ರದೇಶದ ಪ್ರಯಾಗರಾಜ್‌ನಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಜೆನ್ಸಿಗಳನ್ನ ಸೇರಿಸಿ ರಾಹುಲ್ ಗಾಂಧಿ ಒಂದು ದೊಡ್ಡ ಜೆನ್ಸಿ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಆ ಜೆನ್ಸಿ ಸಮಾವೇಶದ ಹಿನ್ನೆಲೆ ಏನು ಅದನ್ನ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಅಲ್ಲಿನ ಯುಪಿ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ಆ ಕಾರ್ಯಕ್ರಮ, ಆ ಸಮಾವೇಶ ನಡೆಯಬಾರದು ಅನ್ನೋದಕ್ಕೆ ಏನೆಲ್ಲ ಕುತಂತ್ರಗಳನ್ನ ಮಾಡ್ತು, ಅದನ್ನೆಲ್ಲ ಹೇಗೆ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ನಾನು ನೋಡ್ತಾ ಇದ್ದೀನಿ ಸಮರ್ಥವಾಗಿ ಬಿಜೆಪಿ ಸರ್ಕಾರದ ವಿರುದ್ಧನೇ ಏನೆಲ್ಲ ಕಾರ್ಯತಂತ್ರ ರೂಪಿಸ್ಬೇಕು ಅದನ್ನ ರೂಪಿಸಿ ಆ ಕ್ಯಾನ್ಸಲ್ ಆಗಿದ್ದಂತಹ ಕಾರ್ಯಕ್ರಮ, ಸರ್ಕಾರ ಕ್ಯಾನ್ಸಲ್ ಮಾಡಿದ್ದ ಕಾರ್ಯಕ್ರಮನ ಮತ್ತೆ ಸರ್ಕಾರವೇ ಅನುಮತಿ ನೀಡುವ ಮಟ್ಟಕ್ಕೆ ತಗೊಂಡು ಹೋಗಿ ಆ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಮಾಡಿಕೊಂಡಿದೆ. ನಾಳೆ ಪ್ರಯಾಗ್ರಾಜ್ನಲ್ಲಿ ಸಂಜೆ ಒಂದು ಕಾರ್ಯಕ್ರಮ, ಜೆನ್ಸಿ ಕಾರ್ಯಕ್ರಮ. 3 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ. ಅದರ ಹೆಸರು ಚಾತ್ರೋಂಕಿ ಗೂಂಜ್, ವಿದ್ಯಾರ್ಥಿಗಳ ಘರ್ಜನೆ ಅಂತ. ಸೊ ಏನದು ಇಡೀ ಕಾರ್ಯಕ್ರಮ? ಇದೇನು ಮೊದಲನೇದ ರಾಹುಲ್ ಗಾಂಧಿ ಮಾಡ್ತಿರೋದು ಜೆನ್ಸಿ? ಮತ್ತೆ ಜಂತರ್ ಮಂತರ್ ನಂತರ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಗಿರುವಂತಹ ಕ್ರೌರ್ಯ ಮತ್ತು ಈಗ ಏನು ರಾಂಚಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಥವಾ ಪ್ರತಿಭಟನೆಗಳು ನಡೀತಾ ಇದೆ, ಅದರ ಬೆನ್ನಿಗೆ ಅದರ ನಡುವೆ ಈ ಕಾರ್ಯಕ್ರಮವನ್ನ ಹೇಗೆ ನೋಡಬೇಕು ನಾವು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜೆನ್ಸಿ 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 ಪ್ರತಿಯೊಂದು ವಿಚಾರದಲ್ಲೂ ಈಗ ಜೆನ್ಸಿಯ ಅಭಿಪ್ರಾಯ ಮುಖ್ಯ ಅನ್ನುವ ಮಟ್ಟಕ್ಕೆ ಇವತ್ತಿನ ಸನ್ನಿವೇಶ ಹೋಗ್ತಾ ಇದೆ. ಮೋದಿ ಸರ್ಕಾರ ಏನು 12 ವರ್ಷಗಳಿಂದ ನಾವು ಮಾಡಿದ್ದೇ ಮಾಡಿತ್ತು, ಯಾರು ಉಸಿರು ಬಿಡಂಗಿಲ್ಲ, ನಾವು ಹೇಳಿದ್ದೆ ಫೈನಲ್, ನಾವು ಯಾರಿಗೂ ಹೆದರಲ್ಲ, ಯಾರಿಗೂ ಬಗ್ಗಲ್ಲ, ಅದು ಪ್ರಜಾಪ್ರಭುತ್ವಕ್ಕೂ ಬಗ್ಗಲ್ಲ, ಜನರಿಗೂ ಬಗ್ಗಲ್ಲ, ನಾವು ನಮಗೆ ವೋಟ್ ಹಾಕಿಸ್ಕೊಳ್ಳುವಂತಹ ತಂತ್ರ ಗೊತ್ತಿದೆ, ಹಿಂದೂ ಮುಸ್ಲಿಂ ಮಾಡಿ ವೋಟ್ ಹಾಕಿಸ್ಕೊಂಡಿದ್ದೀವಿ, ನಮಗೆ ಸೀಟು ಬಂದಿದೆ, ನಮಗೆ ಅಧಿಕಾರ ಬಂದಿದೆ, ಇನ್ನು ನಿಮ್ಮನ್ನು ನಾವು ಕೇರ್ ಮಾಡಲ್ಲ, ನಮ್ಮ ಇಷ್ಟಕ್ಕೆ ಮಾಡ್ತೀವಿ, ನಮ್ಮ ಇಷ್ಟಕ್ಕೆ ನಾವು ಮಾಧ್ಯಮವನ್ನು ಬಳಸ್ಕೊಂಡು ನಿಮ್ಮನ್ನ ಬ್ರೈನ್ ವಾಶ್ ಮಾಡ್ತೀವಿ, ಅಂಧಭಕ್ತರನ್ನ ಬಳಸ್ಕೊಂಡು ನಿಮ್ಮ ಮೇಲೆ ಏನೆಲ್ಲ ಕ್ರೌರ್ಯ ಮೆರಿಬಹುದು ಅದನ್ನು ಮೆರಿತೀವಿ, ಏನು ಬೇಕಾದ್ರೂ ಮಾಡ್ತೀವಿ. ಆಲ್ಮೋಸ್ಟ್ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಸರ್ವಾಧಿಕಾರಿ ಆಡಳಿತವನ್ನ ನಾವು ಗಮನಿಸ್ತಾ ಬಂದ್ವಿ. ಬಟ್ ಜುಲೈ 20, 2026 ಈ ಸರ್ಕಾರ ಮಾಡಿದ ಒಂದು ತಪ್ಪು, ಘನಘೋರ ಅಪರಾಧ ಏನು, ವಿದ್ಯಾರ್ಥಿಗಳ ಮೇಲೆ ಕ್ರೌರ್ಯ ಮೆರೆದಿದ್ದು. ಜಂತರ್ ಮಂತರ್ನಲ್ಲಿ ಸೇರಿದ್ದಂತಹ ವಿದ್ಯಾರ್ಥಿಗಳು ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋ ಬೇಡಿಕೆಯೊಂದಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಬ್ಯಾನರ್ ಅಡಿಯಲ್ಲಿ, ಅಭಿಜಿತ್ ದೀಪ್ಗೆ ಅಡಿಯಲ್ಲಿ ಮತ್ತು ಸೋನಂ ವಾಂಗ್ಚುಕ್ ಅವರ ಉಪವಾಸದ ಜೊತೆಯಲ್ಲಿ ನಡೀತಾ ಇದ್ದಂತಹ ಆ ಚಳುವಳಿಯನ್ನ ಹತ್ತಿಕ್ಕೋದಕ್ಕೆ ಮೋದಿ ಸರ್ಕಾರ ಅವತ್ತು ಬಳಸಿದಂತಹ ಅಸ್ತ್ರಗಳಿದಾವಲ್ಲ, ಅದು ಈ ದೇಶದ ಇತಿಹಾಸವನ್ನ ಬದಲಿಸುವ ಘಟನೆಗೆ ಸಾಕ್ಷಿ ಆಯಿತು. ಸೊ ಅಲ್ಲಿಂದ ಇಲ್ಲಿಯವರೆಗೆ ಏನು ಮಾಡಬೇಕು ಅಂದ್ರು ಯಾವುದೇ ಸರ್ಕಾರ, ಅದು ಜಾರ್ಖಂಡ್ ಅಲ್ಲಿರುವಂತಹ ಕಾಂಗ್ರೆಸ್ ಮತ್ತು ಜೆಎಂಎಂ ನ ಮೈತ್ರಿ ಸರ್ಕಾರ ಇರಬಹುದು, ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇರಬಹುದು, ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇರಬಹುದು, ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇರಬಹುದು, ಬೇರೆ ರಾಜ್ಯಗಳಲ್ಲಿರುವಂತಹ ಬಿಜೆಪಿ ಸರ್ಕಾರ ಇರಬಹುದು, ಯಾವುದೇ ಸರ್ಕಾರ ಏನೇ ಮಾಡಬೇಕಂದ್ರೂ ಸಹ ಜೆನ್ಸಿ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನುವಂತಹ ಭಯದಲ್ಲಿ ಅವರು ಆ ನಿರ್ಧಾರಗಳನ್ನ, ಆ ಒಂದು ಚಟುವಟಿಕೆಗಳನ್ನ ಸರ್ಕಾರ ನಡೆಸೋದನ್ನ ಮಾಡಬೇಕಾದಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಆಲ್ ಥ್ಯಾಂಕ್ಸ್ ಟು ನರೇಂದ್ರ ಮೋದಿಯ ಕ್ರೌರ್ಯ ಮಕ್ಕಳ ಮೇಲೆ ನಡೆದಿದ್ದು, ಮತ್ತೆ ನಿರಂತರವಾಗಿ ಈಗಲೂ ಸಹ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ಮಕ್ಕಳನ್ನ ಶೋಷಣೆ ಮಾಡೋದಕ್ಕೆ ಏನೆಲ್ಲ ಮಾರ್ಗಗಳಿದಾವೋ ಅವೆಲ್ಲ ಹುಡುಕಿ ಆ ಮಕ್ಕಳನ್ನ ಹುಡುಕಿ ಹಿಂಸಿಸ್ತಾ ಇದ್ದಾರೆ. ಅದೆಲ್ಲವೂ ಸಹ ಆಡ್ ಆಗ್ತಾ ಹೋಗ್ತಿದೆ ಜೆನ್ಸಿಯ ಸಿಟ್ಟಿಗೆ. ಸೊ ಅಂತಹ ಜೆನ್ಸಿಯನ್ನ ಇವತ್ತು ಜೆನ್ಸಿ 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 ಅನ್ನುವಂತಹ ಜೆನ್ಸಿಯನ್ನ ಒಳಗೊಂಡಂತಹ ಬೃಹತ್ ಸಮಾವೇಶವನ್ನ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಾಳೆ ಸಂಜೆ ಅಲ್ಲಿರುವಂತಹ ಕೆಪಿ ಗ್ರೌಂಡ್ ನಲ್ಲಿ, ಅದೊಂದು ವಿದ್ಯಾಸಂಸ್ಥೆಯ ಗ್ರೌಂಡ್, ಕಾಯಸ್ಥ ಪಾಠಶಾಲಾ ಅಂತ ಕೆಪಿ ಗ್ರೌಂಡ್, ಆ ಗ್ರೌಂಡಿನಲ್ಲಿ 3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕ, ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ದೊಡ್ಡ ಸಮಾವೇಶವನ್ನು ಮಾಡೋದಕ್ಕೆ ತೀರ್ಮಾನಿಸಿದ್ರು.
ಪ್ರಯಾಗ್ರಾಜ್ನಲ್ಲಿ ಮೊದಲ ಅಂದ್ರೆ ಇಲ್ಲ, ಈ ಹಿಂದೆಯೂ ಸಹ 2 ಕಡೆ ಇದೇ ರೀತಿಯ ಪ್ರತಿಭಟನೆಗಳನ್ನ ಅಥವಾ ಸಮಾವೇಶವನ್ನ ಮಾಡಿದ್ರು. ಒಂದು ಕೋಟಾದಲ್ಲಿ ಮಾಡಿದ್ರು ಮೊದಲ ಸಮಾವೇಶ. ಆ ನಂತರ ಡೆಹ್ರಾಡೂನ್ ನಲ್ಲಿ ಮಾಡಿದ್ರು, ಉತ್ತರಾಖಂಡದ ಡೆಹ್ರಾಡೂನ್ ನಲ್ಲಿ. ಕೋಟಾದಿಂದ ಯಾಕೆ ಆರಂಭಿಸಿದ್ರು ಅಂದ್ರೆ ಇಡೀ ದೇಶದಲ್ಲಿ UPSC ಪರೀಕ್ಷೆಗಳು ಬರೆಯೋರು, ನೀಟ್ ಪರೀಕ್ಷೆ ಬರೆಯೋರು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪರೀಕ್ಷೆಗಳಿಗೆ ಬರೆಯೋರಿಗೆ ಕೋಟಾ, ರಾಜಸ್ಥಾನದ ಕೋಟಾ ಅನ್ನುವಂತಹ ಜಿಲ್ಲೆ ಏನಿದೆ ಅದು ವಿದ್ಯಾ ಕೇಂದ್ರದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲ ಟ್ಯೂಷನ್ ಸೆಂಟರ್ಗಳು ಇದಾವೆ, ಕೋಚಿಂಗ್ ಸೆಂಟರ್ಗಳು ಇದಾವೆ. ದೇಶದ ನಾನಾ ಭಾಗಗಳಿಂದ ಅಲ್ಲಿ ಓದೋದಕ್ಕೆ ಇಷ್ಟಪಡ್ತಾರೆ. ಅದು ಒಂದು ರೀತಿ ಕೋಚಿಂಗ್ ಸೆಂಟರ್ಗಳ ಜಿಲ್ಲೆ ಅದು. ಹಾಗಾಗಿ ಜೆನ್ಜಿ ಅತಿ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದ ಕಾರಣಕ್ಕಾಗಿ ಅಲ್ಲಿ ಮೊದಲ ಸಮಾವೇಶವನ್ನ ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದು. ಅಲ್ಲಿ ಏನು ದೊಡ್ಡ ಗೊಂದಲಗಳಾಗಿರ್ಲಿಲ್ಲ, ಯಾಕೆಂದ್ರೆ ಆಗ ಜಂತರ್ ಮಂತರ್ ಇನ್ನು ಶುರುವಾಗಿರ್ಲಿಲ್ಲ. ಜಂತರ್ ಮಂತರ್ನ ಹವಾ ದೊಡ್ಡ ಮಟ್ಟದಲ್ಲಿ ಶುರುವಾಗಿರ್ಲಿಲ್ಲ. ಅದಾದ ನಂತರ ಡೆಹ್ರಾಡೂನ್ಗೆ ಬರೋ ಹೊತ್ತಿಗೆ 2ನೇ ಸಮಾವೇಶಕ್ಕೆ ಬಿಜೆಪಿ ಸರ್ಕಾರ ಅಲರ್ಟ್ ಆಯ್ತು. ಡೆಹ್ರಾಡೂನ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ವೆನ್ಯೂ ಚೇಂಜ್ ಮಾಡಿದ್ರು, ಸ್ಥಳ ಚೇಂಜ್ ಮಾಡಿದ್ರು. ಕಾಂಗ್ರೆಸ್ ಬಗ್ತು, ಸ್ಥಳವನ್ನ ಬದಲಾಯಿಸ್ಕೊಳ್ತು. ಆದ್ರೂ ಒಂದಷ್ಟು ಜನ ಸೇರಿದ್ರು, ಜನ್ಸಿಗಳು ಸೇರಿದ್ರು, ಅಲ್ಲೊಂದು ಸಮಾವೇಶ ಆಯ್ತು. ಅದೇ ರೀತಿಯಾಗಿ ಜಂತರ್ ಮಂತರ್ನ ಈ ಎಲ್ಲ ಕ್ರೌರ್ಯ ಘಟನೆಗಳ ನಂತರ ನಡೀತಾ ಇರುವಂತಹ ಈ ನಾಳಿನ ಸಮಾವೇಶ ಇದೆಯಲ್ಲ, ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಸಮಾವೇಶ, ಅದನ್ನು ಹೇಗಾದ್ರೂ ಮಾಡಿ ತಡೆಯಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಂತಹ ಯೋಗಿ ಆದಿತ್ಯನಾಥ್ ಸರ್ಕಾರ. ಮೇ ಬಿ ಆರ್ಡರ್ಸ್ ಬಂದಿರ್ತವೆ ನರೇಂದ್ರ ಮೋದಿ, ಅಮಿತ್ ಶಾ ಇಂದ, ಹೇಗಾದ್ರೂ ಮಾಡಿ ಅದನ್ನ ನಿಲ್ಲಿಸ್ಬೇಕು, ಅದಕ್ಕೆ ಅವಕಾಶ ಕೊಡಬಾರದು ಅಂತ. ಆಲ್ರೆಡಿ ಬುಕ್ ಆಗಿದ್ದ ಗ್ರೌಂಡ್ ಅನ್ನ 3-4 ದಿನಗಳ ಹಿಂದೆ ಕ್ಯಾನ್ಸಲ್ ಮಾಡಿಬಿಟ್ರು. ಇಲ್ಲ 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 ಇಲ್ಲ, ಅಷ್ಟು ಜನರನ್ನ ಅಲ್ಲಿ ಸೇರ್ಸೋದಕ್ಕಾಗೋದಿಲ್ಲ, ನಿಮ್ಮ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಸಿದೀವಿ. ಆ KP ಶಾಲೆ ಏನಿದೆಯಲ್ಲ ಆ ಗ್ರೌಂಡ್ ಅಲ್ಲಿ ನೀವು ಆ ಸಮಾವೇಶ ಮಾಡಂಗಿಲ್ಲ, ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರು. ಆ ನಂತರ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗುತ್ತೆ, ಸೆಕ್ಯೂರಿಟಿ ಕೊಡಕ್ಕಾಗೋದಿಲ್ಲ, ಏನೇನೋ ಕತೆಗಳನ್ನ ಕಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಬಿಡಲಿಲ್ಲ. ಉತ್ತರ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷ ಅಜಯ್ ರಾಯ್ ಬಿಡ್ಲಿಲ್ಲ, ಪಟ್ಟು ಹಿಡಿದು ಕೂತ್ರು, ಪ್ರತಿಭಟನೆಗಳನ್ನ ಮಾಡಿದ್ರು, ಜನರ ಮುಂದೆ ಪ್ರಶ್ನೆಗಳನ್ನ ಇಟ್ರು. ನಮಗೊಂದು ಸಮಾವೇಶ ಮಾಡೋದಕ್ಕೂ ಬಿಡ್ಲಿಲ್ಲ ಅಂತ ಡೆಹ್ರಾಡೂನ್ ಇಂದ ಪಾಠ ಕಲ್ತಿತ್ತು ಕಾಂಗ್ರೆಸ್. ಕೊನೆಗೆ ಬಿಜೆಪಿ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ಬಗ್ಗಬೇಕಾಯ್ತು. ಕ್ಯಾನ್ಸಲ್ ಮಾಡಿದ್ದ ಅನುಮತಿಯನ್ನು ಮತ್ತೆ ಕೊಟ್ಟಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಈಗ ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಏನು ವಿಚಾರ ಇಟ್ಟು ಕ್ಯಾನ್ಸಲ್ ಮಾಡೋದು ಅಂತ ನೋಡೋದಾದ್ರೆ, ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಮಾಡಿದ್ರಲ್ಲ, ಅದಕ್ಕೆ ಅಲ್ಲಿನ ಕಾಂಗ್ರೆಸ್ ಕೊಟ್ಟಂತಹ ಕೌಂಟರ್ ಏನು ಅಂದ್ರೆ, ಅದು ಶನಿವಾರ ಮಧ್ಯಾಹ್ನಕ್ಕೆ ಸ್ಕೂಲ್ ಮುಗಿದು ಹೋಗುತ್ತೆ, ನಮ್ಮ ಸಮಾವೇಶ ಸಂಜೆ 5 ಗಂಟೆಗಿರೋದು, ಆ ಶಾಲೆಯ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗತ್ತೆ? ಹಾಗಲ್ಲ, ಇನ್ನು ಇಲ್ಲ, ಶಾಲಾ ಗ್ರೌಂಡ್ ಅಲ್ಲಿ ನಾವು ಮಾಡೋದಕ್ಕೆ ಬಿಡೋದಿಲ್ಲ, ಸುರಕ್ಷತೆ ಒದಗಿಸೋದು ಕಷ್ಟ ಆಗುತ್ತೆ ಅಂತ ಕೇಳಿದ ಪ್ರಶ್ನೆಗಳಿಗೆ ಅದನ್ನ ಬುಕ್ಕಿಂಗ್ ಅನ್ನು ಒಪ್ಪಿಕೊಂಡಾಗ ಯಾಕೆ ನೀವು ಎತ್ತಲಿಲ್ಲ? ಆಗ ಯಾಕೆ ಜಿಲ್ಲಾಡಳಿತ ಅದರ ಬಗ್ಗೆ ಏನು ಸಹ ಆಕ್ಷೇಪಣೆಯನ್ನು ಮಾಡಿಲ್ಲ? ಈಗ ಯಾಕೆ ಮಾಡ್ತಿದ್ದೀರಿ ಅಂತ ವಾದವನ್ನ ಮಂಡಿಸ್ತು, ಕೋರ್ಟಿಗೆ ಹೋಗುವಂತಹ ಬೆದರಿಕೆ ಹಾಕ್ತು. ಎಲ್ಲದರ ನಡುವೆ UP ಸರ್ಕಾರ ಬಗ್ಗಬೇಕಾಯ್ತು, ಯೋಗಿ ಆದಿತ್ಯನಾಥ್ ಬಗ್ಗಬೇಕಾಯ್ತು, ಅನುಮತಿ ಕೊಡಲೇಬೇಕಾಯ್ತು. ಅನುಮತಿ ಕೊಟ್ಟಿದ್ದಾರೆ, ಆದ್ರೆ ಅದರಲ್ಲೂ ಸಹ ಒಂದಷ್ಟು ಕಂಡೀಷನ್ಸ್, ಹೆದರಿಸುವ ರೀತಿಯ ಕಂಡೀಷನ್ಸ್. ಯಾವುದೇ ಅವಘಡ ನಡೆದ್ರೆ ನೀವೇ ಹೊಣೆಯಾಗ್ತೀರಿ, ಆಯೋಜಕರೇ ಹೊಣೆಯಾಗ್ತಾರೆ, ಅಲ್ಲಿ ಯಾವುದೇ ರೀತಿಯಾದಂತಹ ಶಾಲೆಗೆ ಹಾನಿಯಾಗಬಾರದು, ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗಬಾರದು, ಎಲ್ಲ ಹೈಕೋರ್ಟ್ಗಳು ಹೇಳಿರುವಂತಹ ಎಲ್ಲಾ ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಸಮಾವೇಶ ನಡೆಸೋದಕ್ಕೆ ಹೈಕೋರ್ಟ್ಗಳು ಏನ್ ರೂಲ್ಸ್ ಮಾಡಿದಾವೆ, ಈ ರೀತಿಯಾಗಿ ಒಂದಷ್ಟು ಮಾಡಿದ್ದಾರೆ. ಅದಕ್ಕೆಲ್ಲ ಕಾಂಗ್ರೆಸ್ ಒಪ್ಕೊಂಡಿದೆ. ಬಟ್ ಎನಿಹೌ ಕ್ಯಾನ್ಸಲ್ ಆಗಿದ್ದಂತಹ ಜಾಗ, ಅದೇ ಜಾಗದಲ್ಲಿ ಈಗ ನಾಳೆ ರಾಹುಲ್ ಗಾಂಧಿ ಮಾಡ್ತಾರೆ. ಸೊ ಏನು ಅಲ್ಲಿ ಮುಖ್ಯವಾದ್ದು ಅಂದ್ರೆ ಉದ್ಯೋಗ, ಪೇಪರ್ ಲೀಕ್, ಯುವ ಜನತೆ, ಶಿಕ್ಷಣದ ಕ್ವಾಲಿಟಿ, ಶಿಕ್ಷಣದ ಗುಣಮಟ್ಟ, ಈ ವಿಚಾರಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನ ಅಟ್ಯಾಕ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅದನ್ನ ಬಳಸ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ. ಅಲ್ಲಿಗೆ ಜೆನ್ಸಿ ಹರಿದು ಬರುತ್ತೆ. ಯಾಕಂದ್ರೆ ಜೆನ್ಸಿ ಇವಾಗ ತನ್ನ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಎತ್ತುವ ಯಾರೇ ಆಗಿರ್ಲಿ ಅಲ್ಲಿಗೆ ಹರಿದು ಬರ್ತಾ ಇದೆ. ಸೊ ರಾಹುಲ್ ಗಾಂಧಿ ಅವರ ನಾಳಿನ
ಏನು ಕಾರ್ಯಕ್ರಮ ಇದೆ, ಏನು 3 ಲಕ್ಷ ಜನ ಬರ್ತಾರೆ ಅಂತ ಹೇಳಲಾಗ್ತಿದೆ. ಅದು 3 ಲಕ್ಷ ಅಲ್ಲ, ಅದನ್ನು ದಾಟಿ ಬರೋ ನಿರೀಕ್ಷೆ ಇದೆ ಅಂತ ಅಲ್ಲಿ ಆಲ್ರೆಡಿ ಹೋಗಿರುವಂತಹ ಸ್ವತಂತ್ರ ಪತ್ರಕರ್ತರು ಹೇಳ್ತಾ ಇದ್ದಾರೆ. ಆಲ್ರೆಡಿ ಜನ ಬರೋದಕ್ಕೆ ಶುರು ಮಾಡಿದ್ದಾರೆ. ದೇಶಾದ್ಯಂತದಿಂದ ಬರ್ತಾ ಇದ್ದಾರೆ. ಬಿಹಾರ ಪಕ್ಕದ ರಾಜ್ಯಗಳಿಂದ ಹರಿದು ಬರ್ತಾ ಇದ್ದಾರೆ. ಬಿಹಾರದಿಂದ ಬರ್ತಾ ಇದ್ದಾರೆ, ಜಾರ್ಖಂಡ್ನಿಂದ ಬರ್ತಾ ಇದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ಉತ್ತರ ಪ್ರದೇಶಿಗೆ ಹರಿಯಾಣದಿಂದ ಬರ್ತಾ ಇದ್ದಾರೆ. ಸೊ ಜನ್ಸಿ ತುಂಬಿ ಹೋಗುತ್ತೆ, ಜನ್ಸಿ ತುಂಬಿ ಹೋಗುತ್ತೆ ಅಂತ. ಸೊ ರಾಹುಲ್ ಗಾಂಧಿಯು ಸಹ ಅದರ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾಳೆ ಐತಿಹಾಸಿಕವಾದಂತಹ ಸಮಾವೇಶವನ್ನು ಮಾಡ್ತೀವಿ ನಾವು. ಜನ್ಸಿಯ ಎಲ್ಲ ಸಮಸ್ಯೆಗಳನ್ನು ಸಹ ಅಲ್ಲಿ ಚರ್ಚಿಸೋಣ. ಎಲ್ಲರೂ ಬನ್ನಿ. ಈ ಸರ್ಕಾರ ಯಾವುದೇ ರೀತಿಯಾದಂತಹ ಜನ್ಸಿಗಳ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ತಾ ಇಲ್ಲ. ಅದರ ಬದಲಾಗಿ ಪ್ರಶ್ನೆ ಮಾಡುವವರನ್ನ ಹೆದರಿಸುವ, ಬೆದರಿಸುವ, ಅವರ ಮೇಲೆ ಕ್ರೌರ್ಯ ಮೆರೆಯುವ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾಳೆ ಜನ್ಸಿ ಅಲ್ಲಿ ಬಂದು ಅದೆಲ್ಲದರ ವಿರುದ್ಧ ಧ್ವನಿಯಾಗಬೇಕು. ನಮ್ಮ ಸಮಸ್ಯೆಗಳನ್ನ ನಾವು ಚರ್ಚಿಸಬೇಕು, ಬನ್ನಿ ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ. ಇನ್ನು ಈ ಕಡೆ ಜಂತರ್ ಮಂತರ್ ಚಳುವಳಿ ಮುಗೀತಲ್ಲ, ಅದೇ ಮಾದರಿಯಲ್ಲಿ ಜಾರ್ಖಂಡ್ನ ರಾಂಚಿಯಲ್ಲಿ ಚಳುವಳಿ ನಡೀತಾ ಇದೆ. ಅಲ್ಲಿ ಇದೇ ವಿಚಾರಗಳು. ಜಾರ್ಖಂಡ್ನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪೇಪರ್ ಲೀಕ್ ಆಗಿದೆ, ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಅಲ್ಲೊಂದು ಗ್ರೌಂಡ್ ಕಂಪ್ಲೀಟ್ ಆಗಿ 10 ದಿನಗಳಿಂದ ತುಂಬಿ ಹೋಗಿದೆ. ಉಪವಾಸ ಸತ್ಯಾಗ್ರಹಗಳು ನಡೀತಾ ಇದೆ. ಆದರೆ ಜಂತರ್ ಮಂತರ್ಗೂ ಅದಕ್ಕೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಅಲ್ಲಿರುವಂತಹ JMM ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಯಾವುದೇ ಬಲ ಪ್ರಯೋಗ ಮಾಡಿಲ್ಲ, ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕ್ರೌರ್ಯ ಮೆರೆದಿಲ್ಲ, ಹಿಂಸೆ ಮಾಡಿಲ್ಲ. ಅವರ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರ ಚಳುವಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಆರಂಭ ಆದ ಚಳುವಳಿ ಮತ್ತು ಉಪವಾಸ ಸತ್ಯಾಗ್ರಹ ಆರಂಭ ಆದ 4ನೇ ದಿನಾನೇ ಸರ್ಕಾರದ ಪ್ರತಿನಿಧಿ ಹೋಗಿ ಮಾತುಕತೆಗೆ ಆಹ್ವಾನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಸರ್ಕಾರಕ್ಕೆ 1.5 ತಿಂಗಳಾಯ್ತು ಆಹ್ವಾನ ಕೊಡೋದಕ್ಕೆ ಮಾತುಕತೆಗೆ. ಅದೂ ಸಹ ಮಕ್ಕಳ ತಲೆ ಒಡೆದು, ಕೈಕಾಲು ಮುರಿದು, ಅವ್ರ ಮೇಲೆ ಕೇಸುಗಳನ್ನ ಹಾಕಿ, ಅವರನ್ನ ಟೆರರಿಸ್ಟ್ ಅಂತ ಕರೆದು, ಅವರನ್ನ ಉಗ್ರವಾದಿಗಳು ಅಂತ ನಿಂದಿಸಿ, ಅವರನ್ನ ಇನ್ನೇನೇನೇನೋ ನಿಂದಿಸಿ, ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ಮೆರೆದು, ಅವರ ಮೇಲೆ ದೌರ್ಜನ್ಯ ನಡೆಸಿ, ಇದೆಲ್ಲ ನಡೆದ ಮೇಲೆ ಮಾತುಕತೆಗೆ ಬನ್ನಿ ಅಂದ್ರು. ಯಾಕೆ ಅಂದ್ರೆ ಏಜೆನ್ಸಿ ಸಿಕ್ಕಾಪಟ್ಟೆ ಸಿಟ್ಟಿಗೆದ್ದಿತ್ತು, ನರೇಂದ್ರ ಮೋದಿ ಸರ್ಕಾರ ನಡಗೋಗಿತ್ತು. ಆಗ ಮಾತುಕತೆಗೆ ಹೋದ್ರು. ಆದ್ರೆ ಜಾರ್ಖಂಡ್ ಸರ್ಕಾರ 4ನೇ ದಿನಾನೇ ತನ್ನ ಪ್ರತಿನಿಧಿಯನ್ನ ಕಳಿಸ್ತು, ಮಿನಿಸ್ಟರ್ನ ಕಳಿಸ್ತು. ಬನ್ನಿ ಮಾತುಕತೆಗೆ ಅಂತ ಅಲ್ಲಿ ಯಾರು ಪ್ರತಿಭಟನೆ ಕೂತಿದ್ರು, ಉಪವಾಸ ಮಲಗಿದ್ರು, ಅವರಲ್ಲಿ ವಿನಂತಿ ಮಾಡಿಕೊಂಡ್ರು. ಅವರು ಸಹ ಸ್ಪಂದಿಸಿದ್ರು. ವಿದ್ಯಾರ್ಥಿಗಳ ಕಡೆಯಿಂದ ವಿದ್ಯಾರ್ಥಿ ಹೋರಾಟಗಾರರ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಸರ್ಕಾರದ ಕಡೆಯಿಂದ 5 ಜನ ಮಿನಿಸ್ಟ್ರಿಗಳ ಸಮಿತಿಯನ್ನ ರಚನೆ ಮಾಡ್ಕೊಂಡಿದ್ದಾರೆ. ಆ ಸಮಿತಿ ಈ ಸಮಿತಿ ಕೂತ್ಕೊಂಡು ಚರ್ಚೆ ಮಾಡುತ್ತೆ, ಯುವ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡುತ್ತೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ನಾವು ಮುಖ್ಯಮಂತ್ರಿ ಜೊತೆನೆ ಮಾತಾಡಬೇಕು ಅಂತ ಹೋರಾಟಗಾರರು ಹೇಳ್ತಿದ್ದಾರೆ. ಅದಕ್ಕೂ ಸಹ ಸ್ಪಂದಿಸ್ತಾ ಇದೆ ಅಲ್ಲಿನ ಸರ್ಕಾರ. ಪ್ಲಸ್ ಏನೇ ಚರ್ಚೆಗಳಾದ್ರು ಆನ್ ಕ್ಯಾಮ್ರಾ ಆಗಬೇಕು ಅನ್ನುವ ಬೇಡಿಕೆಯನ್ನ ಅಲ್ಲಿನ ಹೋರಾಟಗಾರರು ಇಟ್ಟಿದ್ದಾರೆ. ಇದರ ನಡುವೆ ಎಂಜಲು ಮಾಧ್ಯಮಗಳು ಅಸಹ್ಯಕರವಾದಂತಹ ಪ್ರಶ್ನೆಗಳನ್ನು ಕೇಳ್ತಿತ್ತು. ಜಂತರ್ ಮಂತರ್ನಲ್ಲಾದಂತಹ ಕ್ರೌರ್ಯದ ಬಗ್ಗೆ ಮೌನವಾಗಿರುವ ಎಂಜಲು ಮಾಧ್ಯಮಗಳು, ಬಿಜೆಪಿಯ ಬೂಟ್ನೆಕ್ಕೋ ಮಾಧ್ಯಮಗಳು ಅಲ್ಲಿ ರಾಂಚಿಯಲ್ಲಿನ ಪ್ರತಿಭಟನೆಗಳಿಗೆ ಮಾತ್ರ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದೆ. ಸಂಪೂರ್ಣ ಬೆಂಬಲ ಕೊಡೋದು ಮಾತ್ರ ಅಲ್ಲ, ಯಾಕೆ ಅಭಿಜಿತ್ ದೀಪ್ಗೆ ಅಲ್ಲಿಗೆ ಹೋಗ್ತಾ ಇಲ್ಲ, ರಾಹುಲ್ ಗಾಂಧಿ ಯಾಕೆ ಅದರ ಬಗ್ಗೆ ಮಾತಾಡ್ತಿಲ್ಲ, ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಪ್ರಶ್ನೆಗಳನ್ನ ಕೇಳಿದ್ರು. ಅದಕ್ಕೆ ಉತ್ತರವಾಗಿ ಅಭಿಜಿತ್ ದೀಪ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ರು, ನಾನು ವಿದ್ಯಾರ್ಥಿಗಳ ಪರ ಇದ್ದೀನಿ, ಅದು ಯಾವುದೇ ಸರ್ಕಾರ ಆಗಿರ್ಲಿ, ನಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆದರೂ ಸಹ ನಾನು ವಿದ್ಯಾರ್ಥಿಗಳ ಪರನೇ ಇರೋದು, ಅವರ ಎಲ್ಲ ಬೇಡಿಕೆಗಳನ್ನು ಸಹ ನಾವು ಪರಿಗಣಿಸಬೇಕು, ಅಲ್ಲಿನ ಸರ್ಕಾರಕ್ಕೆ ನಾನು ಆ ಸಲಹೆಯನ್ನು ಕೊಟ್ಟಿದ್ದೀನಿ, ಆ ಸರ್ಕಾರ ಪರಿಗಣಿಸುತ್ತೆ ಜಾರ್ಖಂಡ್ ಸರ್ಕಾರ ಅಂತ ರಾಹುಲ್ ಗಾಂಧಿ ಅದರ ಪರವಾಗಿ, ಆ ಹೋರಾಟದ ಪರವಾಗಿ ಹೇಳಿದ ತಕ್ಷಣನೇ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದ್ದಾವೆ. ಈಗ ಹೇಗಾದರೂ ಮಾಡಿ ಜಾರ್ಖಂಡ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋಂಗೆ ಮಾಡಬೇಕು ಅಂತ ಆ ನೀಚ ಯತ್ನಗಳು ರಾಂಚಿಯಲ್ಲಿ ನಡೀತಾ ಇದ್ದಾವೆ. ಬಟ್ ಅದಕ್ಕೆ ಅಲ್ಲಿನ ಯುವ ಜನತೆ ಅವಕಾಶ ಮಾಡಿಕೊಡ್ತಿಲ್ಲ. ಸೊ ಅದರ ನಡುವೆ ಒಂದು ಕಡೆ ಜಂತರ್ ಮಂತರ್ನಲ್ಲಾದಂತಹ ಹೋರಾಟ ಸಫಲ ಆಯಿತು, ಮೋದಿ ಸರ್ಕಾರ ಮಂಡಿಯೂರ್ತು, ಶಿಕ್ಷಣ ಸಚಿವರ ರಾಜೀನಾಮೆ ಆಯಿತು. ಅದಾದ ನಂತರ ರಾಂಚಿಯಲ್ಲಿ ಅಷ್ಟು ದೊಡ್ಡ ಪ್ರತಿಭಟನೆ ಚಳುವಳಿ ನಡೀತಾ ಇದೆ. ಇದರ ನಡುವೆ ನಾಳೆ ನಡೆಯಲಿರುವಂತಹ ರಾಹುಲ್ ಗಾಂಧಿ ಅವರ
ಏನು ಚಳವಳಿ ಇದೆಯಲ್ಲ, ಅಥವಾ ಸಮಾವೇಶ, ಸಾರಿ, ಆ ಸಮಾವೇಶ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಯುಪಿಯ ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸಿದ ಎಲ್ಲ ಪ್ರಯತ್ನಗಳು ವಿಫಲ ಆಯಿತು. ಆ ಕಾರ್ಯಕ್ರಮ ನಡೆಯದ ಹಾಗೆ ಮಾಡೋದಕ್ಕೆ, ಅದು ಸಹ ಈ ಕಾರ್ಯಕ್ರಮ ಮುನ್ನೆಲೆಗೆ ಬರೋದಕ್ಕೆ ದೊಡ್ಡ ಒಂದು ಕಾರಣವಾಗಿ ಹೊರಹೊಮ್ತಾ ಇದೆ ಅಷ್ಟೆ. ಸೊ ನಾಳೆ ಏನಾಗತ್ತೆ, ಅಲ್ಲಿ ಏನಾದರೂ ಘಟನಾವಳಿಗಳು ನಡೀತಾವ, ಏನು ಬೆಳವಣಿಗೆಗಳಾಗತ್ತೆ, ಏನು ಭಾಷಣ ಆಗತ್ತೆ, ಎಲ್ಲವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನ ಅವಶ್ಯಕತೆ ಇದ್ದಂತೆ ನಾನು ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಷ್ಟೆ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.